ಪಾತ್ರದಲ್ಲಿ ಖುಷಿನೂ ಕೊಡ್ತು, ನೋವು ಕೊಡ್ತು. ಯಾಕಂದರೆ ನಮ್ಮದು ಶ್ರುತಿ ಅವ್ರ ಸೀನಲ್ಲಿ ಹೆಣ್ಮಕ್ಳು ಬೈತಾರೆ, ರೈತರು ಹೊಡಿತಾರೆ. ಯಾಕಂದ್ರೆ ನೇಗಿಲು ಸುಡ್ತೀನಿ ನಾನು ಅಲ್ವಾ. ಸೊ ಇವೆರಡು ನನಗೆ ಭಯ ಕಾಡ್ತಾ ಇದೆ. ವಿಶ್ವೇಶ್ವರ ಪಾತ್ರಕ್ಕೂ ಮತ್ತು ಕಾಟೇರದ ಮಾರ ಪಾತ್ರಕ್ಕೂ ಸರ್ ನಿಮ್ಗೆ ಏನು ಸರ್ ಅನುಭವ ಮತ್ತೆ ಕಂಬ್ಯಾಕ್ ಅಂತ ಕೊಡ್ತಾರೆ? ನೀವು ಚೇಂಜ್ ಅವ್ರು ನೋಡಿದಿರಲ್ವಾ, ಕುರುಕ್ಷೇತ್ರದಲ್ಲಿ ದುಶ್ಯಾಸನ ಪಾತ್ರ ಹೇಗಿತ್ತು, ಕಾಟೇರ ಅಲ್ಲಿ ಈ ಮಾರನ ಪಾತ್ರ ಏನಂತ, ಅಷ್ಟೇ ಸರ್ ಕಲಾವಿದರು ಬೇಕಾಗಿರೋದು. ಅದನ್ನ ಡೈರೆಕ್ಟ್ರು ಮಾಡಿಸೋ ಕೆಪಾಸಿಟಿ ಇದೆ. ಸೊ ಅಲ್ಲೂ ಅಷ್ಟೇ ನಾಗಣ್ಣ ಸರ್ ಮಾಡಿಸಿದ್ರು, ಇಲ್ಲೂ ತರುಣ್ ಸರ್ ಮಾಡಿಸಿದ್ರು. ಒಂದು ವೇರಿಯೇಷನ್, ಒಂದು ಡಿಫ್ರೆನ್ಸ್ ಬೇಕಿತ್ತು ನನಗೂ. ಎಲ್ಲ ಒಂದು ಕಡೆ ಬರೀ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿಕೊಂಡು ಅದು ವಿಲನ್ ಮಾಡ್ತಾ ಇದೆ, ಕ್ಲೀನ್ ಶೇವಲ್ ಮಾಡ್ತಾ ಇದೆ, ಎಲ್ಲೂ ಗೆಟಪ್ ಚೇಂಜ್ ಮಾಡಿರಲಿಲ್ಲ. ಸೊ ಈ ಒಂದು ಪಾತ್ರಕ್ಕೆ ಒಂದು ಚೇಂಜ್ ಓವರ್ ಬೇಕು ಅಂತ ಅವ್ರಿಗೂ ಅನಿಸ್ತು, ನನಗೂ ಅನಿಸಿತ್ತು. ಅದು ಕಾಲ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಈ ಮಾರ ಅನ್ನೋ ಕ್ಯಾರೆಕ್ಟ್ರು ಇಲ್ಲಿಂದ ಹುಡ್ಕೊಂತು ಸರ್. ಮತ್ತೆ ದರ್ಶನ್ ಸರ್ ಜೊತೆ ತುಂಬ ಸ್ಕ್ರೀನ್ಗಳ ನೀವು ಶೇರ್ ಮಾಡ್ಕೊಂಡಿದ್ದೀರಾ, ಬಟ್ ಅದಕ್ಕೂ ನೀವು ಕೊನೆವರೆಗೂ ಯಾವ ಥರ ಸರ್ ನಿಮ್ದು ಅವ್ರು ಸೇರಿದ್ರೆ ಅವ್ರ ಜೊತೆ ಯಾವ ಥರ ಒಡನಾಟ ಇಲ್ಲ? ಅವ್ರ ಜೊತೆ 15-20 ಪಿಕ್ಚರ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ. ಅವ್ರ ಜೊತೆ ಜಾಸ್ತಿ ವಿಲನ್ನು ಮಾಡಿದ್ದೀನಿ, ಅವ್ರ ಜೊತೆ ಇನ್ಸ್ಪೆಕ್ಟರ್ ಪಾತ್ರನೂ ಮಾಡಿದ್ದೀನಿ. ಮಂಡ್ಯಲ್ಲಿ ಅಗೇನ್ ವಿಲನ್ ಮಾಡಿದ್ದೀನಿ ಅವರ ಅಪೋಸಿಟ್. ಬಟ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂತ. ಅದ್ಭುತ ಕಲಾವಿದ, ಅದ್ಭುತ ಸ್ನೇಹಿತ, ಅದ್ಭುತ ವೆಲ್ವಿಷರು. ಸೊ ಎಲ್ಲ ಕಲಾವಿದರಿಗೆ ಬೆಲೆ ಕೊಡ್ತಾರೆ, ಸಹ ಕಲಾವಿದರಿಗೆ ಮತ್ತು ಫೈಟರ್ಸ್ಗೆ ಫೈಟ್ ಮಾಡ್ತಾರೆ. ಯಾರಿಗೆ ಏಟ್ ಬಿತ್ತು ಅಂದರೆ ಬಂದು ನೋಡ್ಕೊತಾರೆ. ಸಿ ಇಸ್ ಜಮ್ ಆಫ್ ಎ ಪರ್ಸನ್, ಒಬ್ಬ ಸೂಪರ್ ಸ್ಟಾರು, ಈ ಲೆವೆಲ್ ಡೌನ್ ಟು ಅರ್ತ್ ಪರ್ಸನ್. ನೀವೆಲ್ಲ ನೋಡಿದಿರಿ, ನಾವು ಅಲ್ಲಿ ಶೋ ಹೋದ ಎಲ್ಲಿಗೆ ಪಬ್ಲಿಕ್ ಹತ್ರ ಎಲ್ಲಿ ಅಲ್ಲೋ ಕೂತ್ಕೊತಾರೆ. ಸೊ ಆ ಸಿಂಪ್ಲಿಸಿಟಿನೇ ಅವ್ರಿಗೆ ಅಷ್ಟೊಂದು ಜನ ಇಷ್ಟಪಟ್ಟಿದ್ದು. ಮತ್ತು ಅವರು ಈ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ಇದನ್ನ ಆ್ಯಕ್ಚುಲಿ ಅವಾರ್ಡ್ ಬರಬೇಕು ಅವ್ರಿಗೆ, ನ್ಯಾಷನಲ್ ಅವಾರ್ಡ್ ಬರಬೇಕು, ಇಲ್ಲಾಂದರೆ ಭಾರಿ ಮೋಸ ಆಗುತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಸಿನಿಮಾಗಳು ಮಾಡಿದ್ದಾರೆ, ನನ್ನ ಪ್ರೀತಿ ರಾಮು, ಕುರುಕ್ಷೇತ್ರ, ದುರ್ಯೋಧನ. ಸೊ ವಿಭಿನ್ನ ಮಾಡಿದ್ದಾರೆ. ಬಟ್ ಈ ಸಿನಿಮಾ ನೀವೇನು ದರ್ಶನ್ನ ಇಷ್ಟು ಸಿನಿಮಾಗಳು ನೋಡಿದಿರಿ, ಅದು ಬಿಟ್ಟು ಬೇರೆಯವ್ರು ನೋಡ್ತಾರೆ. ಈ ಸಿನಿಮಾದಲ್ಲಿ ಒಬ್ಬ ರೈತನಾಗಿ ಇನ್ನೂ ನಿಮಗೆ ಹತ್ರ ಆಗ್ತಾರೆ ದರ್ಶನ್ ಸರ್ ಈ ಒಂದು ಸಿನಿಮಾ ನೋಡಿದ್ರೆ. ಸರ್ ಅಂದರೆ ಸರ್ ನಿಮ್ಮದು ಅಂದರೆ ನಾವು ಪ್ರೇಕ್ಷಕರು ಪೊಲೀಸ್ದು ಗೆಟಪ್ಪಲ್ಲೂ ನೋಡಿದ್ದಾರೆ, ಈ ಥರ ಮಾರನ್ ಗೆಟಪ್ಪಲ್ಲೂ ನೋಡಿದ್ದಾರೆ, ಮತ್ತು ಆ ಥರ ದುಶ್ಯಾಸನ ಪಾತ್ರ ನೋಡಿದ್ದಾರೆ. ಸರ್ ನಿಮಗೆ ಸರ್ ಯಾವುದು ಖುಷಿ ಕೊಟ್ಟಂಥ ಪಾತ್ರ ಸರ್ ನಿಮಗೆ? ಸ್ವಲ್ಪ ಕಲಾವಿದರಿಗೆ ಎಲ್ಲ ಪಾತ್ರನೂ ಖುಷಿ ಕೊಡುತ್ತೆ. ಡೈರೆಕ್ಟ್ರು ಏನು ಕೇಳ್ತಾರೆ ಅದು ಮಾಡೋ ಕೆಲಸ ನಮ್ಮ ಕಲಾವಿದರು. ಬಟ್ ಈ ಪಾತ್ರದಲ್ಲಿ ಖುಷಿನೂ ಕೊಡ್ತು, ನೋವು ಕೊಡ್ತು. ಯಾಕಂದರೆ ನಮ್ಮದು ಶ್ರುತಿ ಅವ್ರ ಸೀನಲ್ಲಿ ಹೆಣ್ಮಕ್ಳು ಬೈತಾರೆ, ರೈತರು ಹೊಡಿತಾರೆ. ಯಾಕಂದ್ರೆ ನೇಗಿಲು ಸುಡ್ತೀನಿ ನಾನು ಅಲ್ವಾ. ಸೊ ಇವೆರಡು ನನಗೆ ಭಯ ಕಾಡ್ತಾ ಇದೆ. ಬಟ್ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಅಂದರು. ಬಟ್ ಎಲ್ಲ ನನಗೂ ನೋವಿತ್ತು. ಆ ನೇಗಿಲು ಬೆಂಕಿ ಹಚ್ಚೋದಾಗಲಿ ಅಥವಾ ಆ ಶ್ರುತಿ ಅವ್ರ ಸೀನ್ ಮಾಡ್ಬೇಕಾದ್ರೂ ನಮಗೂ ನೋವಿತ್ತು. ಬಟ್ ಪಾತ್ರ ಮಾಡಲೇಬೇಕಿತ್ತು. ಸೊ ಅದೇ ಎಲ್ಲರಿಗೂ ಇಷ್ಟ ಆಗಿತ್ತು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.